ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನರಿಬೋಳ ಚಿತ್ತಾಪುರ ತಾಲೂಕಾ ಚಾಮನೂರು ಮಧ್ಯೆ ಇರುವ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗುತ್ತಿರುವ ಸೇತುವೆ ಕೂಡಲೇ ಪ್ರಾರಂಭಿಸಬೇಕು. ಸೇತುವೆ ಪ್ರಾರಂಭಿಸುವವರೆಗೂ ಸೇತುವೆ ಮೇಲೆ ಡಿಸೆಂಬರ್ 11ರಿಂದ ನಿರಂತರವಾಗಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇನ್ನೇನು ಸೇತುವೆ ಉದ್ಘಾಟನೆ ಆಗುತ್ತದೆ ಅಂತ ನಿರೀಕ್ಷೆ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಕಾಮಗಾರಿ ಸ್ಥಗಿತವಾಗಿದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಗುತ್ತೇದಾರರ ಸಬ್ ಗುತ್ತೇದಾರರ ನಡುವಿನ ಹಣಕಾಸು ವಿಷಯದಲ್ಲಿನ ಗೊಂದಲದಿಂದ ಬಿಕ್ಕಟ್ಟು ಉಂಟಾಗಿದೆ ಎಂದು ಹೇಳುತ್ತಾರೆ. ಜನಪ್ರತಿನಿಧಿಗಳಿಗೆ ಕೇಳಿದ್ರೆ ಬಿಲ್ ಆಗಿದೆ, ಕೆಲವೇ ದಿನಗಳಲ್ಲಿ ಕಾಮಗಾರಿ ಆರಂಭ ಆಗುತ್ತದೆ ಎಂದು ಹೇಳುತ್ತಾರೆ. ಎಲ್ಲರ ನಡುವೆ ಜನರಿಗೆ ತೊಂದರೆಯಾಗಿದೆ. ನರಿಬೋಳ ಗ್ರಾಮದವರಿಗೆ ಮಾಜಿ ಶಾಸಕರು ಮತ್ತು ಇನ್ನೂ ಸಂಬಂಧಿಸಿದಂತೆ ಹೇಳೋದಾದ್ರೆ ಪ್ರಸ್ತುತ ಜಿಲ್ಲೆಯ ಪ್ರಭಾವಿ ನಾಯಕರುಗಳಾದ KKRDB ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾ ಅಜಯ್ ಸಿಂಗ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಇವರು ಅತಿ ಪ್ರಭಾವಿ ದುರುಣರ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಇದರಿಂದ ಸಂಬಂಧಪಟ್ಟ ಎಲ್ಲಾ ಗ್ರಾಮದ ಜನರಿಗೆ ತುಂಬಾ ನಿರಾಸೆ ಮತ್ತು ಜಿಗುಪ್ಸೆಗೆ ಕಾರಣವಾಗಿದೆ. ಈ ವಿಷಯ ಗಮನಹರಿಸಿ ಜಿಲ್ಲೆಯಲ್ಲಿ ಪ್ರಭಾವಿ ಹುದ್ದೆಯಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ KKRDB ಅಧ್ಯಕ್ಷರಾದ ಡಾ ಅಜಯ್ ಸಿಂಗ್ ಅವರುಗಳ ಕ್ಷೇತ್ರಕ್ಕೆ ಸಂಬಂಧಿಸಿರುವ ಈ ಸೇತುವೆ ಬರೀ 3 ಕಾಲಂ ಹಾಕಿದ್ರೆ ಮುಗಿಯುವ ಕೆಲಸಕ್ಕೆ ಯಾಕೆ 5-6 ವರ್ಷಗಳಿಂದ ನಿಂತಲ್ಲೇ ನಿಂತಿದೆ ಏಕೆ ಎನ್ನುವುದು ತಿಳಿಯುತ್ತಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಲ ನಾವು ಹೋರಾಟನೂ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಎಲ್ಲನೂ ಮಾಡಿದ್ದೀವಿ. ಆದ್ರೆ ಇಲ್ಲಿವರೆಗೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಜೇವರ್ಗಿ ತಾಲೂಕಿನ ನರಿಬೋಳ ಮತ್ತು ಚಾಮನೂರು ತಾಲೂಕಿನ ಇದು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ಮಧ್ಯೆ ಇರತಕ್ಕಂಥ ಭೀಮಾ ನದಿಗೆ ಸುಮಾರು ಅದು ಭೀಮಾ ನದಿಗೆ ಸೇತುವೆ ಆದರೆ ಸಾರ್ವಜನಿಕರ ಅನುಕೂಲ ಆಗ್ತದೆ ಮತ್ತು ಆ ಸೇತುವೆಯಿಂದ ನಮ್ಮ ನರಿಬೋಳ ಸುತ್ತಮುತ್ತಲ ಗ್ರಾಮಸ್ಥರಿಗೆ ವಾಡಿ ಬರೀ ಶಾಬಾದ್ ವಾಡಿ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಬರೀ ಒಂದು 8 ಕಿಲೋಮೀಟ್ರ್ ಆಗ್ತದೆ ಮತ್ತು ಭಾಳ ಅನುಕೂಲ ಇರೋದರಿಂದ ಅದಕ್ಕೆ ಸೇತುವೆ ಆಗ್ಬೇಕಂತೇಳಿ ಹಲವಾರು ಹೋರಾಟ ಮಾಡಿದ್ವಿ. ಏನೋ ಹೋರಾಟದ ಪರಿಣಾಮ ಸೇತುವೆ ಸ್ಯಾಂಕ್ಷನ್ ಆಯಿತು, ಕೆಲಸನೂ ಪ್ರಾರಂಭ ಆಯಿತು. ಇನ್ನೇನು 1 ವರ್ಷದಲ್ಲಿ ಆ ಸೇತುವೆ ಕಾಮಗಾರಿಗೆ ಮುಗಿತದ, ಉದ್ಘಾಟನೆ ಆಗ್ತದೆ, ಸಾರ್ವಜನಿಕರಿಗೆ ಸೌಲಭ್ಯ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಸುತ್ತಮುತ್ತಲಿನ ಜನರಿದ್ದರು. ಆದರೆ ಏಕಾಏಕಿ ಬರೀ 3 ಕಾಲಂ 70% ಕೆಲಸ ಆಗ್ಯದ, 70-75% ಸೇತುವೆ ಮುಗಿದದ. ಬರೀ 3 ಕಾಲಂ ಹಾಕಿದ್ರೆ ನಮ್ಮದು ಸೇತುವೆ ಸಂಪೂರ್ಣ ಆಗ್ತದೆ ಮತ್ತು ಆ ಭಾಗದ ಜನರಿಗೆ ಅನುಕೂಲ ಆಗ್ತದೆ. ಆದರೆ 7 ವರ್ಷದಿಂದ 3 ಕಾಲಂ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. 7 ವರ್ಷದಿಂದ ಬರೀ 3 ಕಾಲಂ ಹಾಕ್ಲಿಕ್ಕೆ 7 ವರ್ಷ ಆದರೂ ಇನ್ನೂ ಆಗ್ತಾಯಿಲ್ಲ. ಆದರೆ ಯಾರಿಗೆ ನಾವು ಜನಪ್ರತಿನಿಧಿಗೆ ಕೇಳ್ರಿ, ಅಧಿಕಾರಿಗಳಿಗೆ ಕೇಳ್ರಿ, ಸಮರ್ಪಕವಾದ ಉತ್ತರ ಬರ್ತಿಲ್ಲ. ಒಬ್ರಿಗೆ ಕೇಳಿದ್ರೆ ಒಬ್ರು ಬಿಲ್ ಆಗಿಲ್ಲರಿ ಅಂತಾರೆ, ಒಬ್ರಿಗೆ ಕೇಳಿದ್ರೆ ಬಿಲ್ ಆಗ್ಯದ್ರಿ, ಸಬ್ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂತಾರೆ. ಅವ್ರಿಗೆ ಕೇಳಿದ್ರೆ ಇಲ್ಲ ಬಿಲ್ ಆಗ್ಯದ, ಸ್ವಲ್ಪ ದಿವಸ ಚಾಲೂ ಮಾಡ್ತೀವಿ ಅಂತಾರೆ. ಒಟ್ಟಿನಲ್ಲಿ ಯಾರೂ ಸಮರ್ಪಕವಾದ ಉತ್ತರ ನೀಡ್ತಾ ಇಲ್ಲ. ಮತ್ತು ವಿಶೇಷವಾಗಿ ನರಿಬೋಳ ಗ್ರಾಮದ ಅವರಾಗಿರ್ತಕ್ಕಂಥ ಮಾಜಿ ಶಾಸಕರಿದ್ದರೂ ಕೂಡ ಮತ್ತು ಕಲಬುರಗಿ ಜಿಲ್ಲೆಯಲ್ಲೇ ಆಡಳಿತದಲ್ಲಿ ಪ್ರಭಾವಿ ಅಂತಕ್ಕಂಥವ್ರು ಇದ್ದವರಪ್ಪ ಯಾರಂತ ನಮ್ಮ ಆ ಸೇತುವೆಗೆ ಸಂಬಂಧಪಟ್ಟವ್ರು, ನರಿಬೋಳಿಗೆ ಸಂಬಂಧಪಟ್ಟವರು ಜೇವರ್ಗಿ ತಾಲೂಕು ಶಾಸಕರು KKRDB. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.